ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇದು ರಾಜ್ಯವೇ ಬೆಚ್ಚಿ ಬೀಳಿಸೋ ಹೀನಾತಿಹೀನ ಸ್ಟೋರಿ. ಅಪ್ರಾಪ್ತಿ ಜೊತೆ ಲೈಂಗಿಕ ಸಂಪರ್ಕಕ್ಕೆ 20 ಲಕ್ಷಕ್ಕೆ ಡಿಮಾಂಡ್ ಇಡಲಾಗಿತ್ತು. ಮೈಸೂರಿನ ವಿಜಯನಗರ ಠಾಣೆ ಪೊಲೀಸರ ಕಾರ್ಯಾಚರಣೆಯಲ್ಲಿ ಈ ವಿಚಾರ ಬಯಲಾಗಿದೆ. ಅಪ್ರಾಪ್ತ ಬಾಲಕಿಯ ರಕ್ಷಣೆ ಮಾಡಲಾಗಿದ್ದು, ಮಹಿಳೆ ಮತ್ತು ವ್ಯಕ್ತಿ ಸದ್ಯ ಪೊಲೀಸರ ವಶದಲ್ಲಿದ್ದಾರೆ. ಶೋಭಾ ಹಾಗೆ ತುಳಸಿ ಕುಮಾರ್ ಬಂಧಿತ ಆರೋಪಿಗಳು. ಬೆಂಗಳೂರು ಮೂಲದ ಶೋಭಾ ಹಾಗೆ ತುಳಸಿ ಕುಮಾರ್ ಸದ್ಯ ಪೊಲೀಸರ ವಶದಲ್ಲಿದ್ದಾರೆ. ಒಡನಾಡಿ ಸಂಸ್ಥೆ ಮಾಹಿತಿ ಆಧರಿಸಿ ಪೊಲೀಸರ ಕಾರ್ಯಾಚರಣೆ ವೇಳೆ ಈ ವಿಚಾರ ಗೊತ್ತಾಗಿದೆ. ಅಪ್ರಾಪ್ತೆಯ ಜೊತೆ ಲೈಂಗಿಕ ಸಂಪರ್ಕಕ್ಕೆ 20 ಲಕ್ಷಕ್ಕೆ ಡಿಮಾಂಡ್ ಅನ್ನ ಇಡಲಾಗಿತ್ತು. ಶೋಭಾ ಹಾಗೆ ತುಳಸಿ ಕುಮಾರ್ ಅನ್ನುವಂತಹ ಇಬ್ಬರು ಅಪ್ರಾಪ್ತಿಯನ್ನ 20 ಲಕ್ಷಕ್ಕೆ ಮಾರಾಟಕ್ಕೆ ಮುಂದಾಗಿದ್ರು. ಅಂದ್ರೆ ಅಪ್ರಾಪ್ತಿ ಜೊತೆ ಲೈಂಗಿಕ ಸಂಪರ್ಕಕ್ಕೆ 20 ಲಕ್ಷಕ್ಕೆ ಡಿಮಾಂಡ್ ಅನ್ನ ಇಟ್ಟಿದ್ರು ಇವರು. ಈ ವಿಚಾರ ತಿಳಿತಾ ಇದ್ದಂತೆ ಒಡನಾಡಿ ಸಂಸ್ಥೆ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದೆ. ತತ್ಕ್ಷಣದಲ್ಲಿ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಈ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಬಾಲಕಿಯರನ್ನ ವೇಶ್ಯಾವಾಟಿಕೆಗೆ ತಳ್ಳುವಂತಹ ಗ್ಯಾಂಗ್ ಇದು. ಮೊದಲ ಬಾರಿ ಋತುಮತಿಯಾದ ಬಾಲಕಿಯರೇ ಇವರ ಟಾರ್ಗೆಟ್. ವಾಟ್ಸ್ಆಪ್ನಲ್ಲಿ ಬಾಲಕಿಯರ ವಿಡಿಯೋವನ್ನ ತೋರಿಸ್ತಾ ಇತ್ತು. 12ರಿಂದ 13 ವರ್ಷದ ಬಾಲಕಿಯರನ್ನ ತೋರಿಸಿ ಹಣಕ್ಕೆ ಡಿಮಾಂಡ್ ಅನ್ನ ಮಾಡ್ತಾ ಇದ್ರು. 20 ಲಕ್ಷಕ್ಕೆ ಡಿಮಾಂಡ್ ಇಟ್ಟಿದ್ರು ಶೋಭಾ ಹಾಗೆ ತುಳಸಿ ಕುಮಾರ್. ಸದ್ಯ ಇಬ್ಬರನ್ನ ಬಂಧಿಸಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಡಿ, ಈ ಶೋಭಾ ಹಾಗೆ ತುಳಸಿ ಕುಮಾರ್ ಯಾವ ರೀತಿ ಮುಂದಾಗ್ತಾ ಇದ್ರು ಅಂದ್ರೆ 12ರಿಂದ 13 ವರ್ಷದ ಬಾಲಕಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಅವರನ್ನ ವೇಶ್ಯಾವಾಟಿಕೆಗೆ ತಳ್ಳುವಂತಹ ಪ್ರಯತ್ನ, 20 ಲಕ್ಷಕ್ಕೆ ಡಿಮಾಂಡ್ ಅನ್ನ ಇಡ್ತಾ ಇದ್ರು. ನೋಡಿ, ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರ ಗಮನಕ್ಕೆ ಬರುತ್ತೆ. ಒಡನಾಡಿ ಸಂಸ್ಥೆ ಈ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಪೊಲೀಸರಿಗೆ. ತತ್ಕ್ಷಣದಲ್ಲೇ ಪೊಲೀಸರು ಈ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಋತುಮತಿಯಾದಂತಹ ಬಾಲಕಿಯರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಅಪ್ರಾಪ್ತಿಯರನ್ನ ಈ ಒಂದು ವೇಶ್ಯಾವಾಟಿಕೆಗೆ ತಳ್ಳುವಂತಹ ಪ್ರಯತ್ನ. 12ರಿಂದ 13 ವರ್ಷದ ಬಾಲಕಿಯರು ಇವರ ಟಾರ್ಗೆಟ್ ಆಗಿದ್ರು. ಹಣಕ್ಕೆ ಡಿಮಾಂಡ್ ಮಾಡ್ತಾ ಇದ್ರು, ಅದು 20 ಲಕ್ಷಕ್ಕೆ. ವೇಶ್ಯಾವಾಟಿಕೆಗೆ ಗ್ಯಾಂಗ್ ಲಾಕ್ ಆಗಿದ್ದೆ ಬಹಳ ರೋಚಕವಾಗಿತ್ತು. ಶೋಭಾಳನ್ನ ಕೆಡ್ಡಾಕಿ ಕೆಡವಿದ ಒಡನಾಡಿ ಸಿಬ್ಬಂದಿ. ರೇಟ್ ಕುದುರಿಸುವ ನೆಪದಲ್ಲಿ ಶೋಭಾಗೆ ಕರೆ ಮಾಡಿ ಬಲೆ ಹೆಣೆಯಲಾಗಿತ್ತು. ಶೋಭಾ ಜೊತೆಗೆ ಒಡನಾಡಿ ಸಂಸ್ಥೆ ಸಿಬ್ಬಂದಿ ಮಾತುಕತೆಯನ್ನ ನಡೆಸಿದ್ರು. ಇಬ್ಬರು ಮಾತನಾಡಿರುವಂತಹ ಆಡಿಯೋ ಕೂಡ ಈಗ ವೈರಲ್ ಆಗಿದೆ. ಆಡಿಯೋ ಆಧರಿಸಿಯೇ ಶೋಭಾ ಹಾಗೆ ತುಳಸಿ ರಾಜ್ನ ಬಂಧನವಾಗಿದೆ. ನೋಡಿ, ಈಕೆಯನ್ನ ಕೆಡ್ಡಾಗೆ ಕೆಡುವುದಕ್ಕೆ ಒಡನಾಡಿ ಸಿಬ್ಬಂದಿ ಕರೆ ಮಾಡಿ ಮಾತನಾಡುವಂತಹ ರೀತಿಯಲ್ಲಿ ಮಾಡಿ ಅವರನ್ನ ಕೆಡ್ಡಾಗೆ ಕೆಡವಲಾಗಿತ್ತು. ಇನ್ನು ಏನು ಒಡನಾಡಿ ಸಂಸ್ಥೆಯ ಸಿಬ್ಬಂದಿ ಮತ್ತೆ ಶೋಭಾ ಮಾತನಾಡಿದ್ರು ಅನ್ನುವಂತಹ ಆಡಿಯೋ ಸಿಕ್ಕಿದೆ. ಅದರಲ್ಲಿ ಏನಿದೆ ಬನ್ನಿ ನೋಡೋಣ. ಹೌದಾ? ಓಕೆ, ನನಗೆ ನೀವು ಹೇಳ್ಬೇಕಲ್ವ ಮುಂಚೆನೆ. ಅದೇ ನನ್ನ ಕೈ ಹಿಂಗಂದೆ ಓಕೆ ಓಕೆ, ನಾನು ಮಾತಾಡಿದ್ದೆ. ಓಕೆ, ಚೆನ್ನಾಗಿದ್ದಾರೆ, ಅವನ ಬಗ್ಗೆ ಮಾತಾಡಂಗಿಲ್ಲ. ಓಕೆ, ಚಲೋ ಮಕ್ಕಳ ಸ್ಥಳ ಇತ್ತೆ ಹುಡುಗಿ. ಅಂದ್ರೆ ಬಡವ್ರ ಅನ್ನೋದು ಒಂದೇ, ಅಷ್ಟು ಬಿಟ್ರೆ ಇನ್ನೆಲ್ಲ ಅದ್ರಲ್ಲೆಲ್ಲ ಶ್ರೀಮಂತರು. ಓಕೆ, ಅದೇನೆ ಏನಿತ್ತು ಅಂತ ಅವರು ಸರ್ ಪ್ರಾಬ್ಲಮ್ ಇಲ್ಲಿದ್ದಾರೆ. ಪ್ರಾಬ್ಲಮ್ ಅಂದ್ರೆ ಏನು ಹುಷಾರಿರ್ಲಿಲ್ಲ ಪಾಪ. 3 ಜನ ಹೆಣ್ಮಕ್ಳು, ಇವಳೇ ದೊಡ್ಡವಳು. ಇದು ವಾಟ್ಸಪ್ ಮಾಡಿರಿ ನಾವು ಕಾರ್ಡು. ಇದು 7ನೇ ಕ್ಲಾಸ್ ಹೋಗ್ತಾರೆ ಹುಡುಗಿ ಮಕ್ಕಳು ಚೆನ್ನಾಗಿ. ನೈಟು ಪರ್ಸ್ನಲ್ ಇದು ಚೆನ್ನಾಗಿದೆ, ಮಾತಾಡೋದಿಲ್ಲ ಅದ್ರ ಬಗ್ಗೆ. ನೀವು ಅದು ಊಟ್ಲಿ ಕರ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ಮು ನಮಗೆ. ಚಿಕ್ಕ ಹುಡುಗಿ ಅಲ್ವಾ, ಊಟ ಹೋಗ್ತಿದೆ. ಮನೆ ಆದರೆ ಚಂದ. ಅದೇ ಹೇಳಿದ್ದೀನಿ ನಾಯ್ಸನಿಗೆ, ಮನೆ ಅಂದರೆ ಏನಾದ್ರು ಮಾತಾಡಿದ್ರೆ ಮಾತಾಡಿ. ಅದೇ ಇದ್ರದ್ದೇನು ನನಗೆ ಗೊತ್ತಾಗಲಿಲ್ಲ, ದುಡ್ಡದೆಲ್ಲ ಏನು ಅಂತ. ಹೇಳಿದ್ದೀನಲ್ಲ, ತುಂಬ ಜಾಸ್ತಿ ಆಗಲಿಲ್ಲ ಅದು. ನೀವು ಸರ್ಗೆ ಏನು ಹಿಂಗೆ ಹೇಳ್ಬಿಟ್ರಿ, ಒಳ್ಳೆಯದು ಸರ್ ಚಿಕ್ಕದು. ದೊಡ್ಡವರಾದರೆ ಆಗಿದ್ರೆ ಅದೊಂಥರ. ಅಂದರೂ ಅಷ್ಟೊಂದು ದುಡ್ಡು ಎಲ್ಲ ಅಲ್ವೇ, ಇದಲ್ವಾ ಲೆಕ್ಕಾಚಾರ ಅಲ್ವಾ? ಲೆಕ್ಕಾಚಾರನೇ, ಅಂದರೆ ಅವ್ರದ್ದು ಭವಿಷ್ಯ ಅವ್ರದ್ದು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಇನ್ನೊಂದ್ಸತಿ ಒಂದ್ಸರಿ ಮಾತಾಡ್ಬಿಟ್ಟು ಹೇಳಿ ನಮ್ಮ ಇವ್ರ ಹತ್ರ. ಅದೇ ಅಮೌಂಟ್ ವಿಚಾರವಾಗಿ ನನಗೇನೋ ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತೆ, ಅದಕ್ಕೆ ನೋಡಿ ಒಂದ್ಸರಿ.
ಇವಾಗ ಎಷ್ಟು ಇವತ್ತು ನಾಳೆ ಸಂಪಾದನೆ ಮಾಡ್ಕೋಬೋದಲ್ಲ. ನೋಡಿ, ಅಪ್ರಾಪ್ತಿಗೆ ಐಫೋನ್ ಕೊಡಿಸಿ ದಂಧೆಕೋರರು ಆಮಿಷ ಒಡ್ತಾ ಇದ್ರು. ಸೆಕ್ಸ್ ರಾಕೆಟ್ಗೆ ಅಮಾಯಕಿರನ್ನ ತಳ್ತಾ ಇತ್ತು ಈ ಗ್ಯಾಂಗ್. ಬ್ರಾಂಡೆಡ್ ಬಟ್ಟೆ, ಒಳ್ಳೆ ಊಟವನ್ನ ಕೊಡಿಸ್ತಾ ಇದ್ರು. ಅಪ್ರಾಪ್ತಿಗೆ ಶೋಭಾ ಹಾಗೆ ತುಳಸಿ ಕುಮಾರ್ ಕೆಲ ಆಮಿಷಗಳನ್ನ ಒಡ್ತಾ ಇದ್ರು. ಅಪ್ರಾಪ್ತಿ ಜೊತೆ ಲೈಂಗಿಕ ಸಂಪರ್ಕಕ್ಕೆ 20 ಲಕ್ಷಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ರು. 20 ರಿಂದ 25 ಲಕ್ಷದ ಗಿರಾಕಿಗಳಿಗೆ ಹುಡುಕ್ತಾ ಇದ್ರು ಈ ಕ್ರಿಮಿಗಳು. ಅಪ್ರಾಪ್ತೆಯನ್ನ ಯಾವ ರೀತಿಯ ಸೈಕೋಪಾತ್ಗಳು ಇರ್ತವೆ ಅಂತ ಗೊತ್ತಿಲ್ಲ. ಇವ್ರು ಹೇಳೋ ಪ್ರಕಾರ ಮಾಡ್ತಿದ್ದಾಗ ಕೊಂದು ಬಿಡ್ಬೋದು, ಕೂತ್ಬಿಡ್ಬೋದು, ಅಥವಾ ಆ ಮೂಳೆಗಳನ್ನ ಎಲ್ಲೋ ಎಸಿಬೋದು. ಒಂದು ಗಾಬರಿ ನಮ್ಮ ಗಮನಕ್ಕೆ ಬಂದಿರೋ ಕೇಸ್ಗಳಲ್ಲಿ ಕೆಲವ್ರಿಗೆ ಇನ್ನೂ ಐಡೆಂಟಿಫೈ ಆಗಿಲ್ವಲ್ಲ, ಇನ್ನೂ ಐಡೆಂಟಿಫೈ ಆಗಿಲ್ದಿರೋ ಮೂಳೆಗಳು ಸಿಕ್ಕಿವೆ, ಇನ್ನೂ ಐಡೆಂಟಿಫೈ ಆಗದೆ ಇರುವಂಥ ಸಣ್ಣ ಮಕ್ಕಳದು ಸಿಕ್ಕಿವೆ. ಇವರೆಲ್ಲ ಸೈಕೋಪಾತ್ಗಳಿರ್ಬೋದು. ಒಂದು ಕೊಂದಾಕಿರ್ಬೋದು, ಅಥವಾ ಈ ಮಗುವಿಗೆ ವಾಪಸ್ ಬಿಟ್ಬಿಟ್ಟ ಅಂದ್ಕೊಳ್ಳಿ ಎಲ್ಲ ಬಳಸ್ಕೊಂಡು. ಆದರೆ ಆ ಮಗುವಿನ 80 ವರ್ಷ ಆ ಮಗು ಬದುಕ್ತದೆ ಅಂದರೆ ಅದರ ಮನಸ್ಸಲ್ಲಿ ಈ ಸೊಸೈಟಿ ಬಗ್ಗೆ, ಗಂಡಸರ ಬಗ್ಗೆ ಯಾವ ಕ್ರೂರತೆ ಬೆಳೆಸ್ಕೋಬೋದು ಲೆಕ್ಕ ಹಾಕೊಳ್ಳಿ. ಇಲ್ಲಿ ಈ ಮಗು ಹೆಣ ಆದರೆ ಅಯ್ಯೋ ಹೆಣ ಆದ್ಲು ಅಂತ ಹೇಳ್ತೀವಿ. ನಮ್ಮ ಹೃದಯ ಹೊಡೆದೋಗಿರುತ್ತೆ ಸರ್. ಒಬ್ಬ ಪೋಷಕನಾಗಿ ನಾವ್ಯಾಕೆ ದಂಗೆ ಹೇಳ್ಬಾರ್ದು? ನಾವ್ಯಾಕೆ ಸರ್ ದಂಗೆ ಹೇಳ್ಬಾರ್ದು? ಇವರ ಕ್ರೂಯಗಳನ್ನ ಅವ್ರು ಯಾರು ಬಳಸ್ಕೊಳ್ತಾರೆ, ಮಗುನ ಬಳಸ್ಕೊಂಡು ಅದೇನೋ ಕೊಂದಾಕಿದ್ರೆ ಇವ್ರ ಎದೆಗಳ ಮೇಲೆ ಯಾಕೆ ನಾವು ಕಳೆಪುರಿ? ನಮ್ಮ ಪ್ರತಿನಿಧಿ ರಾಮ್ ಎಂತ ಮಾನಗೇಡಿ ಕೆಲಸ ಮಾಡ್ತಾ ಇದ್ರು ಈ ಶೋಭಾ ಹಾಗೆ ತುಳಸಿ ಕುಮಾರ್. ಅಂದ್ರೆ ಅಪ್ರಾಪ್ತರಿಯನ್ನ ಆಮಿಷ ಒಡ್ಡಿ ವೇಶ್ಯಾವಾಟಿಕೆಗೆ ತಳ್ಳುವಂತಹ ಪ್ರಯತ್ನ ಅಂತ ಅಂದ್ರೆ ಇದು ಇಷ್ಟು ತಡವಾಗಿ ಬೆಳಕಿಗೆ ಬಂದಿದ್ ಯಾಕೆ ಅನ್ನೋದೇ ದೊಡ್ಡ ಪ್ರಶ್ನೆ. ರಾಮ್, ಮಧುನಾಗರಾಜ್, ಖಂಡಿತವಾಗಿಯೂ ಇಂಥದ್ದೊಂದು ಜಾಲವನ್ನ ಕೇವಲ ಸಿನಿಮಾಗಳಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಅಂತಹ ಒಂದು ಜಾಲವನ್ನ ಇರುವಂತದ್ನ ಮೈಸೂರಿನ ವಿಜಯನಗರ ಪೊಲೀಸರು ಒಡನಾಡಿಯ ಸಹಾಯದೊಂದಿಗೆ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರು ಮೂಲದ ಶೋಭಾ ಮತ್ತೆ ತುಳಸಿ ಕುಮಾರ್ ಅನ್ನೋರನ್ನ ಬಂಧಿಸಿದ್ದಾರೆ. ಅಂದ್ರೆ ಈ ಶೋಭಾ ಮತ್ತೆ ತುಳಸಿ ಕುಮಾರ್ ಅವರು ಪ್ರಮುಖವಾಗಿ ಅಪ್ರಾಪ್ತರನ್ನ ಪುಸಲಾಯಿಸಿ ಅವರಿಗೆ ಆಮಿಷಗಳನ್ನ ಒಡ್ಡಿ, ಅದರಲ್ಲೂ ಸಹ ಕಡು ಬಡತನದಲ್ಲಿರುವಂತಹ ಗ್ರಾಮೀಣ ಪ್ರದೇಶದ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಅವರನ್ನ ವೇಶ್ಯಾವಾಟಿಕೆಯಂತಹ ಕರಾಳ ದಂಧೆಗೆ ತಳ್ಳುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ರು. ಈ ಬಗ್ಗೆ ಒಡನಾಡಿ ಸಂಸ್ಥೆಗೆ ಮಾಹಿತಿ ಸಿಕ್ಕ ತಕ್ಷಣ ಅವರೊಬ್ರು ಡಿಕಾಯ್ ಅನ್ನ ರೆಡಿ ಮಾಡ್ತಾರೆ. ಅಂದ್ರೆ ಆಕೆಯ ಬಳಿ ಆ ಬಾಲಕಿಯನ್ನ ನಾವು ಖರೀದಿ ಮಾಡ್ತೇವೆ ಅಂತ ಹೇಳಿ ಮಾತನಾಡುವ ರೀತಿಯಲ್ಲಿ ಆ ಒಂದು ಶೋಭಾ ಜೊತೆ ಮಾತನಾಡಿರುವಂತಹ ಆಡಿಯೋ ಸಹ TV9ಗೆ ಲಭ್ಯವಾಗಿದೆ. ಆ ಆಡಿಯೋದಲ್ಲಿ ನೀವು ಕೇಳಿದ್ರೆ ಖಂಡಿತವಾಗಿಯೂ ಅವರಿಬ್ಬರ ನಡುವೆ ಮಾತುಕತೆ ಆಗುವಂತದ್ದು, ಯಾವ ರೀತಿಯಲ್ಲಿ ಆ ಬಾಲಕಿಯನ್ನ ಪುಸಲಾಯಿಸ್ತಾರೆ, ಮತ್ತೆ ಯಾವ ರೀತಿಯಲ್ಲಿ ಅವರಿಗೆ ಒಂದು ಐಷಾರಾಮಿ ಜೀವನದ ಆಮಿಷಗಳನ್ನ ಒಡ್ಡಿ ಈ ಕರಾಳ ದಂಧೆಗೆ ತೆಗೆದುಕೊಂಡು ಬರ್ತಾರೆ, ಇವೆಲ್ಲವನ್ನೂ ಸಹ ಬಿಚ್ಚಿಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಇದರ ಜೊತೆಗೆ ಆ ಒಂದು ಏನು ಬಾಲಕಿ ಇದ್ದಾಳೆ, ಅದರಲ್ಲೂ ಪ್ರಮುಖವಾಗಿ ಮೊದಲ ಬಾರಿಗೆ ಋತುಮತಿ ಆದಂತಹ ಬಾಲಕಿಗೆ ಹೆಚ್ಚಿನ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ 20 ಲಕ್ಷ ರೂಪಾಯಿಯನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಒಡನಾಡಿಯವರು ಹೇಗಾದ್ರೂ ಮಾಡಿ ಈಕೆಯನ್ನ ಟ್ರ್ಯಾಪ್ ಮಾಡಬೇಕು, ಮತ್ತೆ ಈಕೆಯನ್ನ ಆ ಒಂದು ಪೊಲೀಸರ ವಶಕ್ಕೆ ನೀಡಲೇಬೇಕು ಅಂತೇಳಿ ಆಕೆ ಜೊತೆ ಮಾತುಕತೆಯನ್ನ ಮುಂದುವರಿಸ್ತಾರೆ. 20 ಲಕ್ಷ ರೂಪಾಯಿನ ನಾವು ಕೊಡ್ತೇವೆ, ಆದ್ರೆ ನೀವು ಮೈಸೂರಿಗೆ ಬರಬೇಕು ಅಂತ ಹೇಳ್ತಾರೆ. ಆಕೆ ಬೆಂಗಳೂರಿನಿಂದ ಮೈಸೂರಿಗೆ ಬರೋದಕ್ಕೆ ಒಪ್ಪಿದ್ರೆ ಅಷ್ಟ ಬಾಲಕಿಯನ್ನು ಸಹ ಕರ್ಕೊಂಡು ಬರ್ತಾರೆ. ಬಂದ ನಂತರ ಅಲ್ಲಿ ಮೈಸೂರಿನ ಇನ್ಕಲ್ ಬಳಿ ಹೋಗಿ ಏನು ಈ ಒಡನಾಡಿ ಸಂಸ್ಥೆಯವರು ಮೊದಲೇ ನಿರ್ಧಾರವಾದಂತೆ ಆಕೆ ಹೋಗಿ ಬಳಿ ಮಾತುಕತೆ ನಡೆಸಿದಂತ ಸಂದರ್ಭದಲ್ಲೂ ಸಹ ಆಕೆ 20 ಲಕ್ಷ ಹಣವನ್ನ ಕೊಡಿ ಬಾಲಕಿಯನ್ನು ಕರ್ಕೊಂಡು ಹೋಗಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ವಿಜಯನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅವರಿಬ್ಬರನ್ನು ಸಹ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರ ಹಿಂದೆ ಇರುವಂತಹ ಜಾಲದ ಪತ್ತೆಗಾಗಿ ಈಗ ಕ್ರಮಕ್ಕೂ ಸಹ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ಮೊದಲಾಗ ಪರಶು ಅವರು ಹೇಳಿದಂತಹ ಒಂದು ಮಾತೇನಿದೆ, ಅವ್ರು ಹೇಳಿದಂತೂ 20 ಲಕ್ಷ ಕೊಡಿ ಬಾಲಕಿಯನ್ನ ನೀವು ಏನಾದ್ರೂ ಬೇಕಾದ್ರೂ ಮಾಡಿ, ಕೊಲೆ ಮಾಡಿ, ಹಿಂಸೆ ಕೊಡಿ, ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿ ಹೇಳ್ತಿದ್ರು. ಇದು ಆಕೆಯ ಮನಸ್ಥಿತಿಯನ್ನು ತೋರಿಸ್ತದೆ. ಹೀಗಾಗಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಜಾಲವನ್ನ ಪತ್ತೆ ಹಚ್ಚುವಂತ ಕೆಲಸ ಆಗ್ಬೇಕಾಗಿದೆ. ಮಧು ನಾಗರಾಜ್. ಓಕೆ ರಾಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH